ಮತ್ತೊಮ್ಮೆ ಅವರಲ್ಲಿ ಮನವಿ ಮಾಡ್ತಾ ಇದ್ದೇನೆ. ಸಾರ್ವಜನಿಕ ಮಹತ್ವದ ವಿಷಯಗಳು ಚರ್ಚೆ ಆಗಬೇಕಾಗಿದೆ. ಅದರಲ್ಲಿ ಜನತಾ ದಳದವರು ಕೂಡ ಮನವಿಯನ್ನ ಕೊಟ್ಟಿದ್ದಾರೆ. ಅವರು ಜನತಾ ದಳದವರು ಮನವಿಯನ್ನ ಕೊಟ್ಟು ರಾಜ್ಯದಲ್ಲಿ ಮುಂಗಾರು ಮಳೆ ಕೊರತೆಯಿಂದ ಬರಪೀಡಿತ ಪ್ರದೇಶಗಳಲ್ಲಿ ಬರ ಪರಿಹಾರ ಕಾಮಗಾರಿಗಳನ್ನು ಕೈಗೊಳ್ಳೋದರ ಬಗ್ಗೆ ಸರ್ಕಾರದ ಗಮನ ಸೆಳೆಯಬೇಕು ಅಂತೇಳಿ ಜನತಾ ದಳದವರು ನೋಟಿಸ್ ಕೊಟ್ಟಿದ್ದಾರೆ. ಆಡಳಿತ ಪಕ್ಷದ ಸದಸ್ಯರು UB ಬಣಕಾರ್, ಶಿವಣ್ಣವರ್, ಶ್ರೀನಿವಾಸ್ ಮಾಡೆ, ಉದಯ್, ಪ್ರಕಾಶ್ ಕೋಳಿವಾಡ್, ಗಣೇಶ್ ಪ್ರಸಾದ್ ಹಾಗೂ ಇತರರು ಕೊಟ್ಟಿದ್ದಾರೆ. ದಯವಿಟ್ಟು ಸದನದಲ್ಲಿ ರಾಜ್ಯದ ಸಮಸ್ಯೆಗಳ ಚರ್ಚೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತೇಳಿ ತಮ್ಮನ್ನ ಹಾಗೂ ಪ್ರತಿಪಕ್ಷದವರನ್ನ ಮತ್ತೊಮ್ಮೆ ನಾನು ಮನವಿ ಮಾಡ್ತಾ ಇದ್ದೇನೆ. ಸದನದ ಸಮಯ ಹಾಳು ಮಾಡಬೇಡಿ, ಸದನದ ಸಮಯ ಹಾಳು ಮಾಡಬೇಡಿ, ಸದನದ ಸಮಯ ಹಾಳು ಮಾಡಬೇಡಿ. ಮೇಲೆ ಕುತ್ಕೊಂಡು ಮಕ್ಕಳು ಇದೇನ ವಿಧಾನಸಭೆ ಅಂತ ಒಂದು ರೀತಿ ಬಹಳ ನೋವಿನಿಂದ ನಮ್ಮನ್ನ ನೋಡ್ತಾ ಇದ್ದಾರೆ. ಬೆಳಿಗ್ಗೆ ಬಂದಿದ್ದ ಮಕ್ಕಳು ಅಲ್ಲಿ ಕೂತ್ಕೊಂಡು ಕೇಳಿ ಮಾಡ್ತಾ ಇದ್ರು. ಈ ನಡವಳಿಕೆಯನ್ನ ನೋಡಿ ನಮ್ಮ ರಾಜ್ಯದ ಜನ ನಮ್ಮನ್ನ ನೋಡ್ತಾ ಇದ್ದಾರೆ. ನಿಮ್ಮ ರಾಜಕೀಯಕ್ಕೆ ಕಾರಣ ಅಲ್ಲ ಈ ಸದನ. ಇದು ಕೇವಲ ರಾಜಕೀಯ ಜನಗಳ ಸಮಸ್ಯೆ ಚರ್ಚೆ ಮಾಡಲಿರೋದು. ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಬಿಲ್ ಬಗ್ಗೆ ಮಾತಾಡಕ್ಕೆ ಬಿಲ್ ಬಗ್ಗೆ ಈಗ ನಿಯಮ 69 ಮೇರೆಗೆ ಸಾರ್ವಜನಿಕರ ಮಹತ್ವದ ಜರೂರು ವಿಷಯಗಳ ಬಗ್ಗೆ ಅಲ್ಪ ಕಾಲಾವಧಿ ಚರ್ಚೆ. ಸನ್ಮಾನ್ಯ ಶ್ರೀ ಪೊನ್ನಣ್ಣ ಅವರು ಲಕ್ಷಗಳ ಕೋಟಿ ಸರ್ಕಾರ ಬಿಡುಗಡೆ ಮಾಡಿ ಬಾಗರು ಬಾಬಾ ಬಾಬಾ ನೀವೇ ಬೇಕಾಯ್ತು ಓಡದ ವಿಚಾರವನ್ನ ಚರ್ಚೆ ಮಾಡಲಿಕ್ಕೋಸ್ಕರ ತಮ್ಮ ಮುಂದೆ ಪ್ರಸ್ತಾವನೆಯನ್ನು ಧೈರ್ಯ ಅವಕಾಶವನ್ನ ನೀಡಿದ್ದೀರಿ. ತಮಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಪಶ್ಚಿಮ ಘಟ್ಟದಲ್ಲಿ ಇರುವಂತಹ ಅನೇಕ ಗ್ರಾಮಗಳು, ಕೊಡಗು ಜಿಲ್ಲೆ ಇರ್ಬೋದು, ಶಿವಮೊಗ್ಗ ಜಿಲ್ಲೆ ಇರ್ಬೋದು, ಚಿಕ್ಕಮಗಳೂರು, ಮಲೆನಾಡಿನಲ್ಲಿರುವಂತಹ ಪ್ರದೇಶಗಳು, ಅಲ್ಲಿರುವಂತಹ ಬೆಳೆಗಾರರು, ರೈತರು, ಸಾರ್ವಜನಿಕರು, ಬಡವರು ಬಹಳ ಆತಂಕಕ್ಕೆ ಒಳಗಾಗಿದ್ದಾರೆ, ಬಹಳ ಆತಂಕದಲ್ಲಿದ್ದಾರೆ. ಅದಕ್ಕೆ ಕಾರಣ ಏನಂತ ಹೇಳಿದ್ರೆ ಕಸ್ತೂರಿ ರಂಗನ್ ವರದಿ ಪಶ್ಚಿಮ ಘಟ್ಟ ಬಹಳ ಸೂಕ್ಷ್ಮವಾದಂತಹ ಪರಿಸರವನ್ನು ರಕ್ಷಣೆ ಮಾಡಬೇಕು ಅಂತ ಹೇಳಿ ಅಧ್ಯಯನವನ್ನ ಮಾಡಿ ಒಂದು ವರದಿಯನ್ನು ನೀಡಿರ್ತಾರೆ. ಈ ವರದಿಯನ್ನ ತಿರಸ್ಕರಿಸಬೇಕು. ಈ ವರದಿ ವೈಜ್ಞಾನಿಕವಾಗಿಲ್ಲ. ಅಲ್ಲಿಯ ಬೆಳೆಗಾರರನ್ನ ಮಾತಾಡ್ತಿಲ್ಲ, ಅಲ್ಲಿಯ ತೋಟಗಾರರನ್ನ ಮಾತಾಡ್ತಿಲ್ಲ, ಅಲ್ಲಿ ಕಾಫಿ ಬೋರ್ಡ್ನಾಗಲಿ, ಟೀ ಬೋರ್ಡ್ನಾಗಲಿ, ರಬ್ಬರ್ ಬೋರ್ಡ್, ಯಾವ ಬೆಳೆಗಾರರನ್ನ ರಕ್ಷಣೆ ಮಾಡಲಿಕ್ಕೆ ಸ್ಥಾಪನೆ ಮಾಡಿರುವಂತ ಯಾವ ಬೋರ್ಡ್ ಅವ್ರನ್ನ ಕೂಡ ಇವರು ಮಾತಾಡಿಸಿಲ್ಲ.